ಹಾಯ್ ಫ್ರೆಂಡ್ಸ್, ಅಮೃತಧಾರೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಮೃತಧಾರೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರಾಜೇಂದ್ರ ಭೂಪತಿ ಮತ್ತು ಜೀವ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ನೀವು ಏನೇ ಹೇಳಿ ಸರ್, ಈ ನಮ್ಮ ಭಾವ ಇದ್ದಾರಲ್ಲ, ಅವರು ನಿಜವಾದ ಶ್ರೀಮಂತರಲ್ಲ. ಅವರು ಏನೇ ಇದ್ರೂ ಅವ್ರ ಅಪ್ಪ ಸಂಪಾದನೆ ಮಾಡಿ ಕಾಸನ್ನ ಎಂಜಾಯ್ ಮಾಡ್ತಾ ಅದನ್ನು ಮುಂದುವರಿಸ್ತಾ ಇದ್ದಾರೆ. ರಿಯಲ್ ಅಚೀವ್ಮೆಂಟ್ ಅಂದರೆ ನಂದು. ನಾನು ಝೀರೋಯಿಂದ ಬಂದು ಇವತ್ತು ಈ ಮಟ್ಟದಲ್ಲಿ ಬೆಳೆದಿದ್ದೀನಿ. ನಾನೇ ಗ್ರೇಟು ಅಂತ ಅವನ ಬೆನ್ನನ್ನು ಅವನೇ ತಡ್ಕೊಂಡು ಗುಂಡಾಗ್ತಾ ಇರ್ತಾನೆ. ಖಾಲಿ ಆಗೋಯ್ತಾ ಸರ್, ಇನ್ನೊಂದು ಸ್ವಲ್ಪ ಹಾಕ್ಲಾ ಅಂತ ಹುಡುಗಿ ಕೇಳ್ತಾ ಇರ್ತಾಳೆ. ಹಾಕಿ ಸ್ವಲ್ಪ ಅಲ್ಲ, ಜಾಸ್ತಿನೇ ಹಾಕಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ರಾಜೇಂದ್ರ ಭೂಪತಿ ಕೇಳ್ತಾನೆ, ಏನು ನೀನು ಒಂದು ಸ್ವಲ್ಪ ಕುಡಿತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕುಡಿತೀನಿ ಸರ್, ಜಾಸ್ತಿ ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಜಾಸ್ತಿ ಕೇಳಿ ಹಾಕಿಸ್ಕೊತಾ ಇದೆಯಾ? ಇದು ಜಾಸ್ತಿ ಆಯಿತು ಅನಿಸುತ್ತೆ. ನಿಮ್ಮ ವೈಫ್ ಆಮೇಲೆ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ನೀನು ಇನ್ನೂ ಗಾಡಿ ಬೇರೆ ಡ್ರೈವ್ ಮಾಡ್ಕೊಂಡು ಹೋಗಬೇಕು, ನೀನು ಸ್ವಲ್ಪ ಕಮ್ಮಿ ಕುಡಿಯಪ್ಪ ಅಂತ ಹೇಳ್ತಾ ಇರ್ತಾರೆ. ಹೌದು ಸರ್, ಈಗ ಇದೇ ಲಾಸ್ಟ್, ಇನ್ನೊಂದು ಬೇಕು ಕುಡಿಯೋದಿಲ್ಲ ನಾನು ಅಂತ ಹೇಳ್ತಾ ಇರ್ತಾನೆ. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಆ ಲೋಟ ಕುಡಿತಾನೆ. ಕುಡ್ದಾದ್ಮೇಲೆ ಸರಿಪ್ಪ, ನೀನು ಇವಾಗ ಟೈಮ್ ಆಯಿತು, ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ. ಸರ್ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಜೀವ ಅಲ್ಲಿಂದ ಹೊರಡ್ತಾನೆ. ಏನು ಸರ್ ನೀವು ಇವನ್ನ ಈ ಪಾರ್ಟಿ ಕುಡಿಸ್ತಾ ಇದ್ದೀರಾ? ಅವ್ನು ಮೊದಲು ನಾನು ಕುಡಿಯೋದಿಲ್ಲ ಅಂತ ಹೇಳ್ತಾ ಇದ್ದ. ನೀವೇ ಸ್ವಲ್ಪ ಕುಡಿ, ಏನಾಗಲ್ಲ ಸ್ಟೇಟಸ್ಸು ಅಂತ ಹೇಳಿ ಸ್ವಲ್ಪ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಸಿದ್ರಿ. ಇವಾಗ ನೋಡಿದ್ರೆ ಈ ಪಾರ್ಟಿ ಕುಡಿತಾ ಇದ್ದಾನೆಲ್ಲ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನನ್ನ ಐಡಿಯಾನೇ ಬೇರೆ ಇದೆ. ಇವನು ಇದೇ ಥರ ಕುಡ್ದು ದೊಡ್ಡ ಕುಡ್ಕ ಹಾಕ್ಬಿಡ್ಬೇಕು. ಬೆಳಗ್ಗೆ ಆಯಿತು ಅಂದರೆ ಮತ್ತೆ ಕುಡಿಯೋದಕ್ಕೆ ಹೋಗ್ಬೇಕು. ಗೌತಮ್ ದಿವಾನ್ಗೆನೆ ಅನ್ನಿಸ್ಬಿಡ್ಬೇಕು, ನಾನು ಯಾಕಾದರೂ ನನ್ನ ತಂಗಿ ಇವನು ಕೊಟ್ಟು ಮದುವೆ ಮಾಡಿದ್ನೋ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಬೇಕು. ಅವ್ನು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾನೋ ಅಲ್ಲೆಲ್ಲ ನಾನು ಮಳೆಗಳ ರಾಶಿನೇ ಚೆಲ್ಬಿಡ್ತೀನಿ. ಅವ್ನಿಗೆ ಎಲ್ಲ ಕಡೆಯಿಂದನೂ ಚುಚ್ತಾ ಇರಬೇಕು, ಇವನ ಕಡೆಯಿಂದನೂ ನೋವು ಸಿಗಬೇಕು, ಆ ಥರ ಮಾಡ್ತೀನಿ ನೋಡು ಅಂತ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಅವಳು ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ಭೂಮಿಕಾ ಇಬ್ಬರು ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಭೂಮಿಕಾ ಬಂದು ತಪ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಏನ್ರಿ ಮಾಡ್ತಿದ್ದೀರಾ ನೀವು? ಆ ಥರ ಎಲ್ಲ ನೀವು ಉಳ್ಳಾಡಬೇಡ್ರಿ, ಯಾಕೆಂದರೆ ಆ ಮಗುಗೆ ತುಂಬ ಸಮಸ್ಯೆ ಆಗುತ್ತೆ, ಅದಕ್ಕೇನಾದರೂ ತೊಂದರೆ ಆಗುತ್ತೆ, ನೀವು ಹಿಂಗೆ ನೇರವಾಗಿ ಮಲ್ಕೋಬೇಕು ಆಯಿತಾ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಗೊತ್ತಮ್ಮವ್ರೆ, ನೀವು ಈಗ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಿ ಅಂತ ಹೇಳ್ತಾ ಇರ್ತಾಳೆ. ಅದೇ ನನಗೊಂದು ವಿಷಯ ಗೊತ್ತಾಗ್ತಾ ಇಲ್ಲ, ನಿಮಗೆ ಡಾಕ್ಟ್ರು ಚೆಕಪ್ ಮಾಡಿ ನಾನು ಮುಂದೆ ಎಲ್ಲ ಮಾತಾಡೋದ್ರಲ್ಲ, ಆಮೇಲೆ ನಿಮ್ಮನ್ನ ಒಳಗಡೆ ಕರ್ಕೊಂಡೋಗಿ ಸಪ್ರೇಟಾಗಿ ಏನೋ ಮಾತಾಡ್ತಿದ್ರಲ್ಲ, ಏನು ಹೇಳಿದ್ರು ಅಂತ ಕೇಳ್ತಾ ಇರ್ತಾನೆ. ಅವಾಗ ಅದೆಲ್ಲ ಏನೂ ಇಲ್ಲ, ಇದೇ ಹೆಂಗಸರು ವಿಚಾರ ಇರುತ್ತಲ್ಲ, ಅದೇನೋ ಹೇಳಿದ್ರು, ನಿಮ್ಗೆ ಹೇಳೋಂಥ ವಿಷಯ ಆಗಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ ತಾನೆ, ಅದೆಲ್ಲ ಎಂಥದ್ದೇನಿಲ್ಲ ಬಿಡಿ, ನೀವು ತಲೆ ಕೆಡ್ಸ್ಕೊಂಬೇಡಿ, ನೀವು ಆರಾಮಾಗಿರಿ ಅಂತ ಹೇಳ್ತಾಳೆ. ಅವಾಗ ಅವನು ಅವಳ ಮೇಲೆ ಕೈ ಹಾಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಅಯ್ಯೋ ಎಂಥ ತಪ್ಪು ಮಾಡಿಬಿಡ್ತಿದ್ದೆ ನಾನು, ನನ್ನ ಕೈ ಎಷ್ಟು ಭಾರ ಇದೆ, ನಿಮ್ಮ ಮೇಲೆ ಕೈ ಹಾಕೊಂಡ್ರೆ ಆ ಮಗುಗೆ ಉಸಿರು ಕಟ್ಟಲ್ವಾ, ನಾನು ಆ ಥರ ಎಲ್ಲ ಮಾಡಬಾರ್ದು, ಸರಿ ನಾನು ಈ ಕಡೆ ಮನಿಕೊಂತೀನಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಗೌತಮವ್ರಿ, ಆ ಥರ ಎಲ್ಲ ಏನು ಮಾಡಬೇಡಿ, ನೀವು ಆ ಥರ ಎಲ್ಲ ಹಿಂಗೆ ಕೈ ಹಾಕೊಂಡು ಮಲ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ, ನೀವು ಈ ಥರ ಕೈ ಹಾಕೊಂಡು ಮಲ್ಕೊಂಡ್ರೆ ನನಗೆ ಸೆಕ್ಯೂರ್ ಫೀಲ್ ಆಗುತ್ತೆ ಗೊತ್ತಾ, ನೀವು ಈ ಥರ ಮಲ್ಕೊಳೋದೇ ಚೆನ್ನಾಗಿರುತ್ತೆ, ನನಗೂ ಅದೇ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ತುಂಬ ಹುಷಾರಾಗಿರಬೇಕು ಇನ್ಮೇಲೆ, ನೀವು ಹೆಂಗೆ ಅಂದ್ರೆ ಹಂಗೆ ಆ ಕಡೆ ಈ ಕಡೆ ಉಳ್ಳಾಡೋದು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾನೆ. ಅವಾಗ ಏನು ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಾ ನನ್ನ ಮೇಲೆ ಅಂತ ಕೇಳ್ತಾ ಇರ್ತಾಳೆ. ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಾ ಇದೆಯಲ್ಲ, ಅದು ಯಾವಾಗ್ಲೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ನಿಮ್ಮ ಮೇಲೂ ಪ್ರೀತಿ ಇದೆ ಕಣ್ರಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೌದು, ನಿಮ್ಮ ಪ್ರೀತಿ ಅತಿಯಾಗಿರೋದಕ್ಕೆ ಈ ರಿಸಲ್ಟ್ ಬಂದಿರೋದು ಅಂತ ಭೂಮಿಕಾ ಹೇಳ್ತಾ ಇರ್ತಾಳೆ. ಅವಾಗ ಗೌತಮ್ ನಾಚ್ಕೊತಾ ಇರ್ತಾನೆ. ನಾಳೆ ಒಂದು ಸ್ವಲ್ಪ ಕೆಲ್ಸಕ್ಕೆ ರಜೆ ಹಾಕ್ಬಿಡಿ ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾನೆ. ನಾನು ಡಾಕ್ಟ್ರನ್ನ ನನ್ನ ತೋರಿಸೋದಕ್ಕಲ್ಲ, ನಿಮ್ಮನ್ನೇ ತೋರಿಸ್ಬೇಕು ಡಾಕ್ಟ್ರ್ ಹತ್ರ, ನಿಮಗೆ ಡಾಕ್ಟ್ರ್ ಹತ್ರ ಸ್ವಲ್ಪ ಮಾತಾಡ್ಸಿದ್ರೆ ಸರಿ ಹೋಗುತ್ತೆ, ಹಂಗೆ ಮಲಿಕೊಂಬೇಡ ಅಂತ ತುಂಬ ರೆಸ್ಟ್ರಿಕ್ಷನ್ ಆಗ್ತಿದ್ದೀರ ನಮಗೆ, ಅದೆಲ್ಲ ಆ ಥರ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಹಿಂಗೆ ಕೈ ಹಾಕೊಂಡು ಸುಮ್ಮನೆ ಮಲ್ಕೊಳ್ಳಿ ಆಯಿತಾ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನೀವು ಇಷ್ಟೊಂದು ಕೋಪ ಮಾಡ್ಕೊಬೋದಾ ಅಂತ ಕೇಳ್ತಾ ಇರ್ತಾನೆ. ನಾನು ಆ ಥರ ಎಲ್ಲ ಜಾಸ್ತಿ ಕೋಪ ಮಾಡ್ಕೊಂಡಿಲ್ಲ, ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೀನಿ, ಅದು ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆದರೂ ಭದ್ರಕಾಳಿ ಥರ ಕೋಪ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಾ ಇರ್ತಾನೆ. ಈ ಜೀವಂಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ. ಬಾಕ್ಲು ತಡ್ದಂಗೆ ಶಬ್ದ ಆಗುತ್ತೆ. ಅವಾಗ ಹೋಗಿ ಬಾಕ್ಲು ಓಪನ್ ಮಾಡ್ತಾಳೆ. ಬಾಕ್ಲು ಓಪನ್ ಮಾಡ್ದಂಗೆ ಇಮಿಡಿಯೇಟ್ಲಿ ಹಿಂಗೆ ಬಿದ್ದೋಗಕ್ಕೆ ಹೋಗ್ತಾನೆ ಜೀವ. ಇದೇನಿದು ಜೀವ, ಮತ್ತೆ ಕುಡ್ಕೊಂಡ್ಬಂದಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಮಹಿ ಸ್ವಲ್ಪ ಕುಡ್ಕೊಂಡ್ಬಂದೆ, ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಾ ಇರ್ತಾನೆ. ನಿನ್ಗೆ ಅವತ್ತೇ ನಾನು ಹೇಳಿದ್ದೀನಿ ತಾನೇ, ನೀನು ಮತ್ತೆ ಕುಡ್ಕೊಂಬರ್ಬಾರ್ದು ಈ ಮನೆಗೆ ಅಂತ, ಆದರೂ ನೀನು ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ, ನೀನು ಸರಿನಾ ಇದು ಅಂತ ಕೇಳ್ತಾ ಇರ್ತಾಳೆ. ಅವಾಗ ಏನು ನನ್ನ ಹಂಗಿರಬೇಕು ಹಿಂಗೆ ಇರಬೇಕು ಅಂತ ನಿನ್ನೆ
ರೆಸ್ಟ್ರಿಕ್ಷನ್ ಹಾಕೋದಕ್ಕೆ ಬರಬೇಡ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನೀನು ಆ ಥರ ಮಾಡೋದು ತಪ್ಪು, ನಾನಾದರೆ ಈ ಪಬ್ ಸ್ಟೈಲಲ್ಲೆಲ್ಲ ಬೆಳೆದೋಳು, ನಾನು ಆ ಥರ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ನೀನು ಯಾವ ಥರ ಬೆಳೆದಿದ್ಯಾ ಅನ್ನೋದು ನಿನಗೆ ಸ್ವಲ್ಪ ಜ್ಞಾಪನ ಇರಲಿ. ನೀನು ಈ ಥರ ಆಡೋದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ಏನಾರು ನೋಡಿದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನಮ್ಮ ಅಪ್ಪ ಅಮ್ಮ ತಿಳ್ಕೊಂಡ್ರೆ ಏನಾಗುತ್ತೆ, ಅವ್ರನ್ನ ಕರಿ, ಇವಾಗ ನಾನು ನಮ್ಮ ಅಪ್ಪಂಗೆ ನಾನೇ ಹೇಳ್ತೀನಿ ಅಂತ ಅಪ್ಪ ಅಪ್ಪ ಅಂತ ಕರೆಯೋದಕ್ಕೆ ಹೋಗ್ತಾನೆ. ಅವಾಗ ಬಾಯಿನಾಗ ಮುಚ್ಚೋದಕ್ಕೆ ಅಂತ ಹೋಗ್ತಾಳೆ. ಇದೇನಿದು ಮಹಿ, ನನ್ನ ಒಳ್ಳೆ ಅನಿಮಲ್ ಬಿಹೇವ್ ಮಾಡೋ ಥರ ಬಿಹೇವ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಹೌದು, ನೀನು ಇವಾಗ ಆಡ್ತಾ ಇರೋದು ಅನಿಮಲ್ ಥರನೇ ಇದೆ, ನೀನು ಅನಿಮಲ್ ಥರ ಬಿಹೇವ್ ಮಾಡ್ತಾ ಇರೋದಕ್ಕೆ ನಾನು ಈ ಟ್ರೀಟ್ಮೆಂಟ್ ಕೊಡ್ತಾ ಇರೋದು, ಅದು ಕರೆಕ್ಟಾಗಿ ಇದೆ, ಸ್ವಲ್ಪ ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಬಾಕ್ಲಾಗ್ತಾ ಇದ್ರೆ ಇವನು ಹೋಗಿ ಅಲ್ಲಿ ಸೈಡಲ್ಲಿರೋ ಫ್ಲವರ್ ವಾಸ್ನ ಮುಡ್ತಾ ಇರ್ತಾನೆ. ಈಗ ಬಾಯಿಲಿ ಫಸ್ಟು ಅಂತ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತಾಳೆ. ರೆಡಿ ಆಗಿಬಿಟ್ಟು ಕೆಳಗಡೆಗೆ ಬರ್ತಾ ಇರ್ತಾನೆ. ಅವಾಗ ಅಜ್ಜಿ ನೋಡ್ಬಿಟ್ಟು ಏನು ಗುಂಡು ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಅಜ್ಜಿ, ನಾನು ಇವಾಗ ಆಚೆ ಕಡೆ ಹೋಗ್ತಾ ಇಲ್ಲ, ನಾನು ಕಂಪ್ನಿನೇ ಮನೆಗೆ ಬರೋ ಥರ ಮಾಡ್ಕೊಂಡಿದ್ದೀನಿ, ಎಲ್ಲ ಫುಲ್ಲು ವರ್ಕ್ ಫ್ರಮ್ ಹೋಮು, ನೀವು ಹೇಳಿದ್ಮೇಲೆ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ, ನಾನು ಇನ್ಮೇಲೆ ಜಾಸ್ತಿ ಟೈಮು ಭೂಮಿಕಾ ಅವ್ರ ಜೊತೆನೇ ಸ್ಪೆಂಡ್ ಮಾಡ್ತೀನಿ, ಅವ್ರು ಬಿಟ್ಟು ಇರೋ ಸೀನ್ ಇಲ್ವೇ ಇಲ್ಲ, ಅದಕ್ಕೆ ಆಫೀಸ್ನೆಲ್ಲ ಮನೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಫೀಸೇ ನಮ್ಮ ಮನೆಗೆ ಬರುತ್ತೆ, ಇನ್ಮೇಲೆ ನಾನು ವರ್ಕ್ ಎಲ್ಲ ಏನಿದ್ರು ಇಲ್ಲೇನೆ, ಅದ್ರ ಜೊತೆಗೆ ನಾನು ಭೂಮಿಕಾ ಅವ್ರ ಜೊತೆ ಅವ್ರ ನೆರಳಾಗಿ ಯಾವಾಗಲೂ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ. ನಿನ್ನ ಈ ಗುಣನೇ ನಂಗೆ ತುಂಬ ಇಷ್ಟ ಆಗೋದು, ನೀನು ಅವಳನ್ನ ಯಾವಾಗಲೂ ಚೆನ್ನಾಗಿ ನೋಡ್ಕೊಳಪ್ಪ, ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ. ಅವ್ರು ಮಾತಾಡ್ತಾ ಇರುವಾಗಲೇ ಅಲ್ಲಿಗೆ ಆನಂದ್ ಬರ್ತಾನೆ. ಓಹೋ, ನಿಮ್ಮ ಸೈನ್ಯ ಬಂತಪ್ಪ, ಇನ್ಮೇಲೆ ನೀವು ಕಂಟಿನ್ಯೂ ಮಾಡಿ ಅಂತ ಅಜ್ಜಿ ಸೈಡ್ಗೆ ಹೋಗ್ತಾರೆ. ಅವಾಗ ಆನಂದ್ ಮತ್ತು ಆಫೀಸ್ ಕೊಲೀಗ್ಸ್ ಎಲ್ಲರೂ ಬರ್ತಾರೆ. ಬಂದಾದ್ಮೇಲೆ ಅವರೆಲ್ಲ ಅಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಗೌತಮ್ಗೆ ಈ ಫೈಲ್ನ ನೋಡಿ ಸರ್ ಅಂತ ಅವರು ವರ್ಕರ್ ಕೊಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇನ್ನೇನು ಫೈಲ್ ನೋಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅವಾಗ ಭೂಮಿಕಾ ನೋಡ್ಬಿಟ್ಟು ಕಣ್ಣಲ್ಲಿ ಸನ್ನೆ ಮಾಡ್ತಾಳೆ. ಅವಾಗ ಈ ಫೈಲ್ನ ಒಂದು ನಿಮಿಷ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಕೊಟ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಆಫೀಸ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇರ್ತಾನೆ. ಅವಾಗ ಮಹಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಏನು ಮಹಿ, ಏನಕ್ಕೆ ಕೋಪ ಮಾಡ್ಕೊಂಡು ನಿಂತಿದ್ಯಾ ಅಂತ ಕೇಳ್ತಾನೆ. ನಾನೇ ಇನ್ನು ಕೋಪ ಮಾಡ್ಕೊಂಡು ನಿಂತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಏನು ಇವಾಗ ಏನು ಸಮಸ್ಯೆ ನಿಂತು ಅಂತ ಕೇಳ್ತಾನೆ. ನಿನಗೆ ಕುಡ್ಕೊಂಬರ್ಬೇಡ, ಅವ್ರ ಸವಾಸನೆಲ್ಲ ಮಾಡಬೇಡ ಅಂತ ಹೇಳಿದ್ರು ಮತ್ತೆ ನಿನ್ನೇನಕ್ಕೆ ಅಷ್ಟೊಂದು ಕುಡ್ಕೊ ಬಂದಿದ್ದೇನೆ ರಾತ್ರಿ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಮಹಿ, ನಾನು ರಾಜೇಂದ್ರ ಭೂಪತಿ ಸರ್ ಜೊತೆ ಎಲ್ಲ ಕುಡ್ಕೊ ಬಂದಿದ್ದು, ನನ್ನೇ ಫಾರಿನ್ ಕ್ಲೈಂಟ್ಸ್ ಒಬ್ಬರನ್ನ ಮೀಟ್ ಮಾಡಿದ್ದೆ, ಅವ್ರ ಜೊತೆ ಕುಡ್ಕೊಂಡ್ಬಂದೆ ಅಷ್ಟೇ, ಅವರು ತುಂಬ ಫೋರ್ಸ್ ಮಾಡಿದ್ರು ಅಂತ ಕುಡ್ದೆ ಅಂತ ಹೇಳ್ತಾ ಇರ್ತಾನೆ. ನಾನು ನಿನ್ಗೆ ಅವತ್ತೇ ಹೇಳ್ದೆ ಅಲ್ವಾ, ಕುಡಿಯೋದೆಲ್ಲ ಇಟ್ಕೊಂಬೇಡ, ಅದು ಒಳ್ಳೇದಲ್ಲ ಅಂತ ಹೇಳ್ದೆ ತಾನೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಮಹಿ, ನೀನೇನು ಅನ್ಕೊಂಡಿದ್ಯಾ, ಈಗ ನಿನಗೂ ಗೊತ್ತು ತಾನೆ, ಕ್ಲೈಂಟ್ಸ್ ಜೊತೆಗೆ ಕುಡಿದ್ರೆ ಅದು ಒಂದು ವರ್ಕಿಂಗ್ ಕಲ್ಚರ್, ಅದು ನಾನು ಅದನ್ನ ಕುಡ್ದಿಲ್ಲ ಅಂದರೆ ಅಲ್ಲಿ ಬಿಸ್ನೆಸ್ ಡೆವಲಪ್ ಆಗೋದು ಹೇಗೆ, ನಿನ್ಗೆ ಅದೆಲ್ಲ ಗೊತ್ತಾಗಲ್ವಾ, ನೀನು ಅದೇ ಥರ ಫೀಲ್ಡಲ್ಲಿ ಬೆಳೆದಿರೋಳಲ್ವಾ, ನಿನಗೆಲ್ಲ ಗೊತ್ತು ತಾನೆ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ನೀನು ಈ ಮನೆಗೆ ತಕ್ಕಂತೆ ಇರಬೇಕು, ನೀನು ಈ ಮನೇಲಿ ಯಾವ ಥರ ಇದ್ದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದನ್ನು ಬಿಟ್ಬಿಟ್ಟು ನೀನು ಇದಕ್ಕಿದ್ದಂತೆ ಈ ಥರ ಚೇಂಜ್ ಆದರೆ ನಿಮ್ಮ ಅಪ್ಪ ಅಮ್ಮಂಗೆ ಬೇಜಾರಾಗುತ್ತೆ ತಾನೆ ಹೇಳ್ತಾ ಇರ್ತಾಳೆ. ನೀನೇನು ಅನ್ಕೊಂಡಿದ್ಯಾ ಮಹಿ, ನಾನು ಮಾಡೋ ಕೆಲಸದಲ್ಲೆಲ್ಲ ತಪ್ಪು ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ಯಾ, ನಾನು ಮೊದಲಿನ ಜೀವ ಅಲ್ಲ, ನಾನು ಇವಾಗ ಸ್ವಲ್ಪ ನಾನು ಬೆಳೆದಿದ್ದೀನಿ, ನನ್ನ ಸ್ಟೇಟಸ್ ಎಲ್ಲ ಚೇಂಜ್ ಆಗಿದೆ, ಇವಾಗ ನಾನು ಇರೋ ಸ್ಟೇಜನ್ನೇ ಬೇರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಇವಾಗ ನನ್ನ ಕ್ಲೈಂಟ್ಸ್ ಜೊತೆಗೆ ಕುಡಿದ್ರೆ ನನಗೂ ಒಂದು ರೆಸ್ಪೆಕ್ಟ್ ಇದೆ, ನಾನು ಅದ್ರ ಪ್ರಕಾರನೇ ಕುಡಿತಾ ಇರೋದು, ಅದರಲ್ಲೇನು ತಪ್ಪು ಅಂತ ಕೇಳ್ತಾ ಇರ್ತಾನೆ. ಆದರೂ ಜೀವ, ನೀನು ತುಂಬ ಬದಲಾಗ್ತಾ ಇದೆಯಾ, ನೀನು ಈ ಥರ ಬದಲಾಗೋದು ನನಗಿಷ್ಟ ಇಲ್ಲ, ಅದನ್ನೇ ಅವತ್ತು ಹೇಳ್ದೆ ತಾನೆ, ನೀನು ತುಂಬ ಓವರಾಗಿ ಆಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ. ಏನು ಓವರಾಗಿ ಆಡ್ತಾ ಇರೋದು, ನನ್ನ ಒಳ್ಳೆ ಸಣ್ಣ ಮಕ್ಕಳಿಗೆ ಈ ಸ್ಕೇಲ್ ಇಟ್ಕೊಂಡು ಈ ಥರ ಇರಬೇಡ ಆ ಥರ ಇರಬೇಡ ಅಂತ ಹೇಳಕ್ಕೆ ಬರ್ತಾರಲ್ಲ, ಆ ಥರ ಬರಬೇಡ ನೀನು, ನಾನು ಮೊದಲಿನ ಜೀವ ಅಲ್ಲ, ಇವಾಗ ನಾನು ತುಂಬ ಬದಲಾಗಿದ್ದೀನಿ, ನಾನು ಯಾವ ಥರ ಇರಬೇಕು ಹೆಂಗಿರಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನನ್ನು ಕಂಟ್ರೋಲ್ ಮಾಡೋದಕ್ಕೆ ಬರಬೇಡ, ನಿಮ್ಮ ಮನೆ ತಂದವರೆಲ್ಲ ನೀವು ಚೆನ್ನಾಗಿ ಕುಡಿದ್ರೆ ಅದು ನಿಮ್ಗೊಂದು ಸ್ಟೇಟಸ್ಸು, ನೀವು ಅದನ್ನು ಐಫೈ ಆಗಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಕುಡಿತೀರಾ, ಅದೇ ನಾನು ಕುಡಿದ್ರೆ ಅದು ತಪ್ಪಾಗುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ನೋಡು ಜೀವ, ನೀನು ಮಾಡಿರೋ ತಪ್ಪನ್ನು ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆಯವ್ರನ್ನೆಲ್ಲ ಹೇಳ್ಕೊಂಬರ್ಬೇಡ, ನಾನು ಹೇಳ್ತಾ ಇರೋದು ಈ ಮನೇಲಿ ನೀನು ಬೆಳೆದ ವಾತಾವರಣಕ್ಕೆ ತಕ್ಕಂತೆ ನೀನು ಬದುಕು, ನೀನು ಅಷ್ಟೊಂದು ಅತಿಯಾಗಿ ಚೇಂಜ್ ಆಗೋದಕ್ಕೆ ಹೋಗಬೇಡ, ಅದರಿಂದ ಎಲ್ಲರ ಮನ್ಸಿಗೂ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಅದು ನಿಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಅವನು ಅವಳ ಮಾತನ್ನ ಕೇಳ್ದೇನೆ ತುಂಬ ಕೂಗಾಡ್ಬಿಟ್ಟು, ನನಗೆ ಗೊತ್ತಿದೆ ಹೆಂಗಿರಬೇಕು ಅಂತ, ನೀನು ನನಗೆಲ್ಲ ಓವರಾಗಿ ಹೇಳ್ಕೊಡೋದಕ್ಕೆ ಹೋಗಬೇಡ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ, ನಾನು ಅದ್ರ ಪ್ರಕಾರನೇ ಮಾಡ್ತೀನಿ ಅಂತ ಕೋಪದಲ್ಲಿ ಬ್ಯಾಗ್ನ ಎತ್ಕೊಂಡು ಅಲ್ಲಿಂದ ಹೊಂಟೋಗ್ತಾನೆ. ಇವ್ನಿಗೆ ಎಷ್ಟು ಹೇಳಿದ್ರು ಏನು ಮಾಡಿದ್ರು ಅರ್ಥ ಆಗ್ತಾ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ ಮಹಿ ಯೋಚನೆ ಮಾಡ್ತಾ ಇರ್ತಾಳೆ. ಭೂಮಿಕಾ ಹತ್ರ ಬರ್ತಾನೆ. ಬಂದ್ಬಿಟ್ಟು, ಏನು ಗೌತಮರೇ ನೀವು ಆಫೀಸ್ನೇ ಮನೆ ಕರ್ಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಭೂಮಿಕಾ ಕೇಳ್ತಾ ಇರ್ತಾಳೆ. ಅದು ಏನಂದರೆ, ನಾನು ಇನ್ಮೇಲೆ ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಹಿಂದೆನೇ ಇರ್ತೀನಿ ನಾನು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನೀವು ಆ ಥರ ಎಲ್ಲ ಹೇಳ್ಬೇಡಿ, ಈ ಥರ ನೆರಳು ಥರ ಇರ್ತೀನಿ ಅಂತ ಹೇಳಿ ಅದೊಂಥರ ಪ್ರಾಸಬದ್ಧವಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಹೌದು, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ, ಈ ಟೈಮಲ್ಲಿ ನಾನು ನಿಮ್ಮ ಜೊತೆನೇ ಇರಬೇಕು, ನೀವು ಚೆನ್ನಾಗಿರಬೇಕು, ನಿಮ್ಗೆ ಏನು ಬೇಕು ಬೇಡ ಅದನ್ನೆಲ್ಲ ನಾನು ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಆನಂದ್ ಬರ್ತಾನೆ. ಏನೋ ನೀನು ನಾವಿಬ್ಬರು ಏನೋ
ಮಾತಾಡ್ತಾ ಇದ್ರೆ ಇಲ್ಲಿ ಬರ್ತೀಯ ಗಂಡ ಹೆಂಡತಿ ಮಧ್ಯೆ ಬರಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ ನಾನ್ ಸೆನ್ಸ್ ಅಂತ ಜೋರಾಗಿ ಕಿರ್ಚ್ಕೊತಾನೆ. ಅವಾಗ ಆಯಿತು ಬಿಡಪ್ಪ ಅದು ಯಾಕೆ ಹಿಂಗೆ ಬೈತೀಯ ಅಂತ ದೂರದಲ್ಲಿ ನಿಂತ್ಕೊಂಡಿರ್ತಾನೆ. ನೋಡಿ ಅದಕ್ಕೆ ಒಂದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಸೈಡ್ ಕರ್ಕೊಂಡ್ಬಂದ್ಬಿಟ್ಟು ನೋಡು ಮೀಟಿಂಗ್ಗೆ ಅಂತ ಕೊಲೀಗ್ಸ್ನೆಲ್ಲ ಕರೆಸ್ಬಿಟ್ಟು ನೀನು ಈ ಥರ ಬಂದ್ಬಿಟ್ಟು ಅದಕ್ಕೆ ಹತ್ರ ಮಾತಾಡ್ಕೊಂಡು ನಿಂತಿದ್ರೆ ಅದು ಏನೋ ಚೆನ್ನಾಗಿರುತ್ತೆ. ನೀನು ಕಣ್ಸಲಿಗೆನೆಲ್ಲ ಆಮೇಲೆ ಇಟ್ಕೋ, ಇವಾಗ ಬಾ ಅಲ್ಲಿ ಮೀಟಿಂಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವ್ರ ಕೊಲ್ಲಿಗೆ ಒಬ್ಬರನ್ನ ಕರೀತಾನೆ, ಆನಂದ್ ಒಂದು ನಿಮಿಷ ಬರ್ರಿ ಇಲ್ಲಿ ಅಂತ. ಆವಾಗ ಅವನು ಅಲ್ಲಿಗೆ ಬರೋದಕ್ಕೆ ಅಂತ ಹೋಗ್ತಾನೆ. ಆವಾಗ ಇಲ್ಲಿಗೆ ಬರ್ತಾ ಇದ್ದಾನಲ್ಲೋ ಮತ್ತೆ ಅನ್ಕೋ ಕರೆದೆ ನೀನು ಅಂತ ಕೇಳ್ತಾ ಇರ್ತಾನೆ ಗೌತಮ್. ಆವಾಗ ಏನಿಲ್ಲ ನಡೀರಿ ಅಂತ ಹೇಳ್ಬಿಟ್ಟು ಅವನು ಹೋಗಿ ಅಲ್ಲೇ ಕೂತ್ಕೊತಾನೆ. ಏನ್ರಿ ನೀವು ಸುಮ್ಮನೆ ತಮಾಷೆ ಕರೆದ್ರೆ ನೀವು ಅಲ್ಲಿಗೆ ಬಂದ್ಬಿಡೋದಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ಗೌತಮನು ವಾಪಸ್ ಬಂತ ಅಲ್ಲಿ ಕೂತ್ಕೊತಾನೆ. ಗೆಳೆಯ ನೋಡು ಈ ಫೈಲ್ ಕರೆಕ್ಟಾಗಿದೆಯಾ ಅಂತ ಸಿಸ್ಟಮಲ್ಲಿ ತೋರಿಸೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ನೋಡ್ದೇನೆ ಎಲ್ಲ ಚೆನ್ನಾಗಿದೆ ಕರೆಕ್ಟಾಗಿದೆ ಬಿಡು ಅಂತ ಹೇಳ್ತಾ ಇರ್ತಾನೆ. ಏನು ನೋಡಲೇ ಇಲ್ವಲ್ಲೋ ಅಂತ ಹೇಳ್ತಾನೆ. ನಿನ್ನ ಮೇಲೆ ನಂಬಿಕೆ ಜಾಸ್ತಿ ನನಗೆ, ನೀನು ಕರೆಕ್ಟಾಗಿ ಎಲ್ಲ ನೋಡಿರ್ತೀಯ ಬಿಡು ಅಂತ ಹೇಳ್ತಾ ಇರ್ತಾನೆ. ಆವಾಗ ಭೂಮಿಕಾ ದೂರದಲ್ಲಿ ನಿಂತ್ಕೊಂಡು ಕೈಯಲ್ಲಿ ಸಿಂಬಲ್ ಮಾಡಿ ಐ ಲವ್ ಯು ಅಂತ ತೋರಿಸ್ತಾ ಇರ್ತಾಳೆ. ಅವಾಗ ಐ ಲವ್ ಯು ಟೂ ಅಂತ ಕೈ ಮಾಡಿ ತೋರಿಸ್ತಾ ಇರ್ತಾನೆ. ಇದೇನೋ ಇದು ಈ ಥರ ಸಿಂಬಲ್ ಇಟ್ಕೊಂಡಿದ್ಯಾ ಅಂತ ಆನಂದ್ ಕೇಳ್ತಾ ಇರ್ತಾನೆ. ಅಯ್ಯೋ ಬೆಳಗ್ಗೆ ಎಕ್ಸಸೈಸ್ ಮಾಡಿರಲಿಲ್ಲ ಅದಕ್ಕೆ ಎಕ್ಸಸೈಸ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ತುಂಬ ಚೆನ್ನಾಗೇ ಮಾಡ್ತಿದ್ಯಾ ಬಿಡಪ್ಪ ಎಕ್ಸಸೈಸು ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಭೂಮಿಕಾ ಫ್ಲೈ ಕಿಸ್ ಕೊಡ್ತಾಳೆ. ಫ್ಲೈಯಿಂಗ್ ಕಿಸ್ನ ಹೋಗಿ ಇಟ್ಕೊಳ್ಳೋದಕ್ಕೆ ಹೋಗಿ ಕೆಳಗಡೆ ಹಿಂಗೆ ಇಟ್ಕೊಳಕ್ಕೆ ಹೋಗ್ತಾನೆ. ಅವಾಗ ಆನಂದ್ ನೋಡ್ಬಿಟ್ಟು ಇದು ಯಾವ ಥರದ ಎಕ್ಸಸೈಸು ಅಂತ ಕೇಳ್ತಾನೆ. ಇದು ಹೊಸ ಥರ ಎಕ್ಸಸೈಸು, ಆಮೇಲೆ ನಿಂಗೆ ಟ್ರೈನಿಂಗ್ ಕೊಡ್ತೀನಿ ಬಿಡು ಅಂತ ಹೇಳ್ತಾ ಇರ್ತಾನೆ. ನಿನಗೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಬಿಡಪ್ಪ ಅಂತ ಆನಂದ್ ರೇಗಿಸ್ತಾ ಇರ್ತಾನೆ. ಭೂಮಿಕಾ ಅವಾಗ ಅಲ್ಲಿಂದ ಮೇಲ್ಗಡೆ ರೂಮ್ಗೆ ಹೊಂಟೋಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಅವ್ರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಎತ್ಗೆ ಹಾಕೊಂಡಿರೋ ಚೈನ ಅದನ್ನು ಬಿಚ್ಚಾಕ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಗೌತಮ್ ಬರ್ತಾರೆ. ಬಂದ್ಬಿಟ್ಟು ಏನಕ್ಕೆ ಭೂಮಿಕಾ ಅವ್ರೆ ಅದನ್ನ ತೆಗಿತಾ ಇದ್ದೀರಾ, ಈ ಒಡವೆಗೆ ಒಂದು ಒಳ್ಳೆ ಕಳೆ ಬರುತ್ತೆ, ನಿಮ್ಮಂಥ ಒಡವೆ ನೀವು ಚೆನ್ನಾಗಿರೋರು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನಿಮ್ಗೆ ಗೊತ್ತಲ್ಲ ಗೌತಮ್ ಅವರೇ ನಂಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಇದೆಲ್ಲ ನನಗೊಂಥರ ಹೆವಿ ಆಗುತ್ತೆ, ಅದು ಡೈಲಿ ಯೂಸ್ಗಂತೂ ನನಗೆ ಇಷ್ಟನೇ ಆಗೋದಿಲ್ಲ, ನೀವು ಫೋರ್ಸ್ ಮಾಡಿದ್ರಿ ಅಂತ ಸ್ವಲ್ಪ ಹೊತ್ತು ಹಾಕೊಂಡಿದ್ದೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನಿಮ್ಗೆ ಇವಾಗ ಗೊತ್ತಾ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ, ನೀವು ಅದನ್ನು ಹಾಕೊಂಡ್ರೆ ನಿಮ್ಗೊಂದು ಮೆರುಗು ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಅಯ್ಯೋ ನನಗೆ ಚಿನ್ನ ಕಬ್ಬಣ ಸಿಲ್ವರು ಬಟ್ಟೆ ಎಲ್ಲನೂ ಒಂದೇ, ನನಗೆ ಅದು ಇದು ಅಂತ ಏನು ದೊಡ್ಡದೇನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನ್ರಿ ನೀವು ಚಿನ್ನಕ್ಕೆ ಮರ್ಯಾದೆ ತೆಗಿತಾ ಇದ್ದೀರಾ, ಇವತ್ತು ಚಿನ್ನಕ್ಕೆ 10 ಗ್ರಾಮ್ ಚಿನ್ನ ಎಷ್ಟು ಬೆಲೆ ಬಾಳುತ್ತೆ ಅಂತ ಗೊತ್ತಾ ನಿಮಗೆ ಅಂತ ಹೇಳ್ತಾ ಇರ್ತಾನೆ. ಗೌತಮ್ಮರೇ ನಂಗೆ ಇದೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆಯಿತು ನಿಮ್ಗೆ ಬೇಡ ಅಂದರೆ ಹೋಗ್ಲಿ ಬಿಡಿ ನಾನು ಫೋರ್ಸ್ ಮಾಡೋದಿಲ್ಲ ಅಂತ ಗೌತಮ್ ಹೇಳ್ತಾ ಇರ್ತಾನೆ. ಸರಿ ಹೋಗಿ ವರ್ಕ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಆವಾಗಲೇ ನೀವು ಫ್ಲೈಯಿಂಗ್ ಕಿಸ್ ಕೊಡೋದಕ್ಕೆ ಬಂದ್ರಲ್ಲ ಅದನ್ನು ಕೆಳಗಡೆ ಇಟ್ಕೊಳೋದಕ್ಕೆ ಹೋದೆ, ಇವಾಗ ನಂಗೆ ಡೈರೆಕ್ಟಾಗೇ ಕೆನ್ನೆಗೆ ಒಂದು ಕೊಡಿ ನಾನು ಹೊಂಟೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವಳು ಮುತ್ಕೊಡೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.